ಕಾವೇರಿ, ಇವತ್ತು ಚಂದ್ರು ಹೇಳ್ತಾ ಇದ್ದ ಊರಲ್ಲೆಲ್ಲ ನಿಂದು ಅಗಸ್ತಿಂದೇ ಸುದ್ದಿ ಅಂತೆ. ನಮ್ಮೂರಿಗೆ ಹೊಸ ಶಾಲೆ ಬರುತ್ತೆ ಅಂತ ಮಕ್ಕಳೆಲ್ಲ ಖುಷಿಯಾಗಿ ಏನ್ ಸಂಭ್ರಮದಿಂದ ಇದ್ದಾರಂತೆ. ಮಕ್ಕಳೆಲ್ಲ ಕಲ್ತು ವಿದ್ಯಾವಂತರಾದ್ರೆ ಅದೇ ಖುಷಿ ಅಲ್ವಾ ಅಜ್ಜಿ? ಆದ್ರೂ ನಿನ್ನ ಛಲ ಬಿಡದೆ ತ್ರಿವಿಕ್ರಮನಂತೆ ಹಿಡಿದ ಕೆಲಸನ ಸಾಧಿಸ್ಬಿಟ್ಟೆಲ್ಲ ಕಾವೇರಿ. ಕನ್ನಡ ಶಾಲೆಗೆ ದುಡ್ಡು ಕಳಿಸಲ್ಲ ಅಂತ ಯಾರು ಹೇಳಿದ್ರೋ ಅವ್ರ ಕೈಯಿಂದನೇ ಕನ್ನಡ ಶಾಲೆ ಕಟ್ಸಿದ್ದು ಅಂದ್ರೆ ಅದೇನು ಸಣ್ಣ ಸಾಧನೆನ ಹೇಳು. ಅಜ್ಜಿ, ಇದೆಲ್ಲ ನಂಗೂ ಗೊತ್ತಿಲ್ಲದೆ ಅಗಸ್ತ್ಯ ಸರ್ ಮಾಡಿದ್ದಲ್ವಾ? ಇದೆಲ್ಲ ಹೋಗ್ಲಿಕ್ಕೆ ಅವ್ರಿಗೆ ಸೇರ್ಬೇಕಜ್ಜಿ. ನನ್ನ ಕನ್ಸನ್ನ ಅವ್ರು ಈ ರೀತಿ ಈಡೇರಿಸ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಇದರಲ್ಲೇ ಗೊತ್ತಾಯ್ತಲ್ಲ ಕಾವೇರಿ. ನನಗಂತೂ ತುಂಬಾ ಖುಷಿ ಆಯ್ತು. ನೋಡಿ ಸರ್, ನೀವು ಮಾಡಿರೋ ಕೆಲಸದಿಂದ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಇದು ನಮ್ಮ ಹೊಸ ಸ್ಕೂಲ್ಗೆ ಗುದ್ಲಿ ಪೂಜೆ ಆಗ್ತಾ ಇರೋದು. ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿರಲಿಲ್ಲ. ಇವತ್ತು ಹೇಳಿದರೆ ಮಾವನ ಆತ್ಮಕ್ಕೆ ನೆಮ್ಮದಿ ಸಿಗತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ನನ್ನ ಹೆಂಡತಿ ಅಂದಮೇಲೆ ನಿಮ್ಮ ಕನಸು ನನ್ನ ಕನಸಾಗಿರತ್ತಲ್ವಾ? ನನಗೋಸ್ಕರ ಎಷ್ಟು ಚಂದ ಉಡುಗೊರೆ ಕೊಟ್ಬಿಟ್ರಿ ಸರ್ ನೀವು. ಕಾವೇರಿ, ಶಾಲೆ ಯಾವಾಗ ತಯಾರಾಗುತ್ತೆ? ಅಗಸ್ತ್ಯ ಸರ್ ನಿಂತು ಮಾಡಿಸ್ತಿದ್ದಾರೆ ಅಂದರೆ ಆದಷ್ಟು ಬೇಗ ಆಗುತ್ತೆ ಅಜ್ಜಿ. ಆಗ್ಲಿ ಕಾವೇರಿ, ಇನ್ನೊಬ್ಬರಿಗೆ ಸಂತೋಷ ಆಗುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ನೀವು ಯಾವಾಗಲೂ ಖುಷಿಯಾಗಿ ಸುಖವಾಗಿ ಸಂತೋಷವಾಗಿ ನೀನು ಊಟ ಮಾಡು. ನಿಮ್ಮ ಆಶೀರ್ವಾದ ಇರುವಾಗ ನಾವು ಹಾಗೆ ಇರ್ತೀವಿ ಅಜ್ಜಿ. ಅಕ್ಕ, ನಾನು ಇನ್ಮೇಲೆ ಹೊಸ ಶಾಲೆಗೆ ಹೋಗೋಕ್ಕೆ ನನಗೂ ತುಂಬ ಖುಷಿ ಇದೆ. ಹೌದು ಕಣೋ, ನೀವೆಲ್ಲರೂ ಇನ್ಮೇಲೆ ಅದೇ ಶಾಲೆಯಲ್ಲೇ ಓದ್ತೀರಾ. ಇವಳೇನೋ ದೊಡ್ಡ ಮನೆಗೆ ಸೇರಿದ್ಲು. ಇವಳು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾಳೆ ಅಂದರೆ ಇವಳು ಊರು ಉದ್ಧಾರ ಮಾಡೋಕ್ಕೆ ಹೊರಟಿದ್ದಾಳೆ. ನಾವೆಲ್ಲ ಏನು ಲೆಕ್ಕಕ್ಕೆ ಇಲ್ಲ. ಏ ಸರೋಜ, ಅದೇನೇ ಇದು ಗೊಣಗ್ತಾ ಇದೆಯಾ? ಅದೇನು ಜೋರಾಗಿ ಹೇಳು. ಜೋರಾಗಿ ಹೇಳಿದ್ರೆ ಏನು ಬಂತು ಅತ್ತೆ? ಮತ್ತ್ಯಾಕೆ ಮಾತಾಡ್ತೀಯಾ? ಕಾವೇರಿ, ನೀನು ಊಟ ಮಾಡು. ನಂಗೆ ಯಾಕೋ ಹಸುವಾಗ್ತಿಲ್ಲ ಅಜ್ಜಿ, ನಂಗೆ ಊಟ ಬೇಡ. ಅಂತ ದೊಡ್ಡ ಮನೆಯಲ್ಲಿ ಬಗೆಬಗೆಯಾಗಿ ಊಟ ಮಾಡ್ತಾಳಲ್ಲ, ಅದಕ್ಕೆ ಪಾಪ ನಮ್ಮನೆ ಊಟ ಅವಳಿಗೆ ಹಿಡಿಸ್ತಿಲ್ಲ ಅಂತ ಕಾಣುತ್ತೆ. ಎಂಥ ಮಾತು ಅಂತ ಆಡ್ತೀಯ ಸರೋಜ? ನಮ್ಮ ಕಾವೇರಿ ಬದಲಾಗೋ ಹುಡುಗಿನಾ? ಗುಡಿಸ್ಲಲ್ಲೇ ಇರಲಿ, ಬಂಗ್ಲೆಲ್ಲೇ ಇರಲಿ, ಅವಳ ಗುಣ 6 3 ಕಿಳಿಯಲ್ಲ. ಯಾವಾಗ ನೋಡಿದ್ರು ಕಾವೇರಿನ ಏನಾದರೂ ಅಂತಾನೇ ಇರಬೇಕಾ ನಿನಗೆ? ಸುಮ್ಮನಿರಕ್ಕಾಗಲ್ವಾ? ಈ ಮನೆಯಲ್ಲಿ ನನ್ಗೆ ಏನು ಮಾಡಿದ್ರು ತಪ್ಪೇ ತಾನೆ? ಅಜ್ಜಿ, ಅಕ್ಕ ಪಾಪ ಊಟ ಮಾಡ್ದಿರಾನೆ ಹೋಗ್ಬಿಟ್ರು. ಅವಳು ಹಾಗೆ ಮಲಗಕ್ಕೆ ನಾನು ಬಿಡಲ್ಲ ಗುಂಡ. ಅವಳನ್ನ ನಾನು ನೋಡ್ಕೋತೀನಿ, ನೀವು ಊಟ ಮಾಡು. ಸದ್ಯ ಯಾರೂ ಇಲ್ಲ. ಈಗ ಆರಾಮಾಗಿ ಕೂತು ನನ್ನ ಹೆಂಡತಿಗೆ ವಿಡಿಯೋ ಕಾಲ್ ಮಾಡ್ಬೋದು. ಅರೆ, ನನ್ನ ಫೋನೇ ಕಟ್ ಮಾಡ್ತಾರಾ? ಬೈ ಮಿಸ್ಟೇಕ್ ಕಟ್ ಮಾಡಿರ್ಬೋದು. ಯಾಕೆ ಸರ್ ಹೀಗೆ ಪದೇ ಪದೇ ಫೋನ್ ಮಾಡ್ತಿದ್ದೀರಾ? ಸುಮ್ಮನೆ ಮಲಗಿ ನಿದ್ದೆ ಮಾಡತ್ತಾನೆ. ಒಳ್ಳೆ ರಗಳ ಆಯ್ತು ನಿಮ್ದು. ನಿದ್ದೆನೇ ಬರ್ತಾ ಇಲ್ಲ ಹೆಂಡತಿ. ನೀವು ಕೋಪ ಮಾಡ್ಕೊಂಡ್ರೆ ಎಷ್ಟು ಮುದ್ದ ಕಾಣ್ತೀರಾ ಗೊತ್ತಾ? ನಾನು ಈಗಲೇ ಬಂದ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕೆನ್ನೆ ಒಳ್ಳೆ ಆ್ಯಪಲ್
ಆ್ಯಪಲ್ ಥರ ಕಾಣ್ತಾ ಇದೆ. ಸ್ಮೈಲ್ ಮಸಿ ಹಂಗೆ ಬಿಸಾಕೆ ಮುದ್ದಾಗೆರಡು ಮಾತು ನೀ ಹಾಕೆ. ಸುಮ್ಮನೆ ಏನೋ ಹೇಳ್ಬಿಡಿ ಸರ್ ನೀವು. ಏನೇನೋ ಯಾಕೆ ಹೇಳಿ ಹೆಂಡ್ತಿ, ಇರೋದಂತಾನೆ ಹೇಳ್ತಾ ಇದ್ದೀನಿ. ಲೇಡೀಸ್ ಎಲ್ಲರೂ ತಮ್ಮ ಗಂಡ ಹೊಗಳಲಿಲ್ಲ ಅಂತ ಕೋಪ ಮಾಡ್ಕೋತಾರಂತೆ. ಆದರೆ ನೀವು ನಾನು ಹೊಗಳ್ತಾ ಇದ್ರೆ ನಂಬ್ತಾನೆ ಇಲ್ಲ. ಅಯ್ಯೋ ಬಿಡಿ ಸರ್. ಊಟ ಮಾಡಿದ್ರಾ? ನಂದಾಯ್ತು, ನಿಮ್ದಾಯ್ತಾ? ಏನು ಊಟ ಮಾಡಿದ್ರಿ ಇವತ್ತು? ಹಾಂ ನಂದಾಯ್ತು. ಏ ಇಲ್ಲಪ್ಪ, ಇನ್ನೂ ಊಟನೇ ಮಾಡಿಲ್ಲ ಅವಳು. ವಾಟ್? ಯಾಕ್ರಿ ಊಟ ಮಾಡಿಲ್ಲ ನೀವು? ಓ ಅಜ್ಜಿ, ನೀವು ಹೋಗಿ ಮಲ್ಕೊಳ್ಳಿ, ಹೋಗಿ. ಅಗಸ್ತ್ಯ, ನೀನಾದ್ರೂ ಹೇಳಪ್ಪ ಊಟ ಮಾಡು ಅಂತ. ರೀ ಹೆಂಡ್ತಿ, ಮೊದಲು ಹೋಗಿ ಊಟ ಮಾಡಿ. ನಂಗೆ ಬೇಡ ಸರ್, ನಂಗೆ ಹಸಿವಿಲ್ಲ. ಓಕೆ ದೆನ್ ಫೋನ್ ಇಡಿ, ನಾನು ಇವಾಗಲೇ ಬರ್ತೀನಿ. ಅದು ಹೇಗೆ ಊಟ ಮಾಡಲ್ಲ ನಾನು ನೋಡ್ತೀನಿ. ಓಹೋ ಹೌದಾ, ಹೇಳಿ ಬನ್ನಿ ನೋಡೋಣ. ಓ ಹೌದಾ, ಹಾಗಿದ್ರೆ ಮೊದಲು ಅಂಕಲಿಗೆ ಕಾಲ್ ಮಾಡಿ ನಾನು ಹೆಂಡ್ತಿನ ಯಾಕೆ ಉಪವಾಸ ಇರೋ ಹಾಗೆ ಮಾಡಿದ್ದೀರಾ ಅಂತ ಕೇಳಿ ಆಮೇಲೆ ಬರ್ತೀನಿ. ಅಯ್ಯಯ್ಯೋ ಬೇಡ ಸರ್, ಈಗಾಗಲೇ ನಾನು ಊಟ ಮಾಡಿಲ್ಲ ಅಂತ ಅವ್ರು ಬೇಜಾರಾಗಿದ್ದಾರೆ. ನೀವು ಹೀಗೆಲ್ಲ ಪ್ರಶ್ನೆ ಮಾಡಿದ್ರೆ ಅವ್ರು ತುಂಬ ನೊಂದ್ಕೊಂಡ್ಬಿಡ್ತಾರಷ್ಟೇ. ಹಾಗಾದ್ರೆ ನೀವಿವಾಗ ನನ್ನ ಕಣ್ಣು ಎದುರುಗಡೆನೆ ಊಟ ಮಾಡಬೇಕು. ಪರವಾಗಿಲ್ಲ ಸರ್, ನಿಮ್ಮ ಜೊತೆ ಮಾತಾಡಿ ಆಮೇಲೆ ಊಟ ಮಾಡ್ತೀನಿ. ಅದೆಲ್ಲ ನಾನು ನಂಬಲ್ಲ ರೀ, ಮೊದಲು ಹೋಗಿ ಊಟ ಮಾಡಿ. ಅಬ್ಬಾ, ಅದೆಷ್ಟು ಆಟ ಮಾಡ್ತೀರಾ ಸರ್ ನೀವು? ಇರಿ ಒಂದು ನಿಮಿಷ ಬಂದೆ. ನೋಡಿ ಸರ್, ಊಟ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಹೇಳ್ತೀನಿ ಕೇಳ, ನೀನಂದ್ರೆ ಇಷ್ಟನೇ. ಬಾಗಲ್ಲೇ ನಿಂಗೆ ನೀನಿಲ್ದೆ ಕಷ್ಟನೇ. ರೀ ಕಾವೇರಿ, ನಿಧಾನ ರೀ, ಆರಾಮಾಗ್ತೀನಿ. ಯಾಕಿಷ್ಟು ಅವಸರ ನಿಮ್ಗೆ? ಮೊದಲು ನೀರು ಕುಡೀರಿ. ಎಲ್ಲಿ ಮೇಲ್ ನೋಡಿ. ಈ ಕಾವೇರಿ, ಏನ್ ಸರ್ ನೀವು? ನಾನು ಇಲ್ಲಿದ್ದೀನಿ, ನೀವು ಫೋನ್ ಕೊಡ್ತಾ ಇದ್ದೀರಲ್ಲ. ಏನೇನೋ ಏರಿ ಹುಡುಗಿ ನನ್ನೊಳಗಡೆ ಕುಂತೋಳು. ಏನೇನೋ ಏರಿ ಹುಡುಗಿ ಯಾಕಿಂಗೆ ಆಡ್ತೋಳು. ಏನೇನೋ ಏರಿ ಹುಡುಗಿ ಪ್ರೀತಿನೇ ಮಾಡ್ತೋಳು. ಏನೇನೋ ಏರಿ ಹುಡುಗಿ ನನ್ ಬಿಟ್ಟು ಹೋಗ್ತೋಳು. ನೋಡಿ ಸರ್, ಊಟ ಮಾಡಿದೆ, ಇವಾಗ ನೀವು ಮಲ್ಕೊಳ್ಳಿ. ಸರಿ ಹೆಂಡ್ತಿ, ಗುಡ್ ನೈಟ್. ಶುಭರಾತ್ರಿ ಸರ್. ನೀನೇ ಇರದ ದಿನವೆಲ್ಲ ಖಾಲಿ ಖಾಲಿ, ಎಲ್ಲ ಹೊಸದು ಅನಿಸುತ್ತೆ ಮಾಮೂಲಿ. ಜ್ವರ ಬಂದ ಹಾಗೆ ಮನಸ್ಸಾಗಿದೆ, ಜೊತೆಗಿದ್ದ ದಿನವು ನೆನಪಾಗಿದೆ. ನೀ ಬೇಕು ಎಂದು ಹಠ ಮಾಡಿದೆ, ಬಾರೇ ದಿಲ್ರುಬಾ. ಏನೇನೋ ಏರಿ ಹುಡುಗಿ ಪ್ರೀತಿನೇ ಮರ್ತವಳೋ. ಏನೇನೋ ಏರಿ ಹುಡುಗಿ ನನ್ ಬಿಟ್ಟು ಹೋಗ್ತವಳೋ. ಅನಿ, ಏನು ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಏನಾಯ್ತು ನಿನಗೆ? ನಥಿಂಗ್ ವಿವೇಕ್, ಹಾಗೆ ಸುಮ್ಮನೆ ಕೂತಿದ್ದೆ. ನೋ ಅನಿ, ಐ ಡೋಂಟ್ ಬಿಲೀವ್ ದಿಸ್. ನಾನು ನಿನ್ನನ್ನು ನಿನ್ನೆಯಿಂದ ಒಬ್ಸರ್ವ್ ಮಾಡ್ತಾ ಇದ್ದೀನಿ. ಅದೆಲ್ಲೋ ಹೊರಗಡೆ ಹೋಗಿ ಬಂದಾಗಿಂದ ತುಂಬ ಅಪ್ಸೆಟ್ ಆಗಿದೆಯಾ, ಡಲ್ ಆಗಿದೆಯಾ?
ಏನಾಯ್ತಾನೆ? ಎಲ್ಲಿ ಹೋಗಿದ್ದೆ? ಅಲ್ಲಿ ಏನಾಯ್ತು? ಹಾಗೆಲ್ಲ ಏನೂ ಇಲ್ಲ ವಿವೇಕ್. ಐ ಆಮ್ ಆಲ್ ರೈಟ್. ಕಮಾನ್ ಅನಿ, ನನ್ನ ಹತ್ರ ಶೇರ್ ಮಾಡ್ಕೊಳಲ್ವಾ? ನಿನ್ಗೇನಾದರೂ ಟೆನ್ಷನ್ ಇದ್ದರೆ ನನ್ನ ಹತ್ರ ಹೇಳ್ಕೊ, ನಾನು ಇದ್ದೀನನಿ. ಐ ಆಮ್ ದೇರ್ ವಿತ್ ಯು. ಯಾಕೆ ಈ ರೀತಿ ಒಬ್ಬೊಬ್ಬಳೇ ಯೋಚನೆ ಮಾಡ್ಕೊಂಡಿರ್ತೀಯ? ಯಾಕನಿ? ಮದುವೆ ಆದಮೇಲೆ ಎಲ್ಲರೂ ಬಿಟ್ಟು ಬರಬೇಕು ಅಂತ ಬೇಜಾರ? ಪ್ಲೀಸ್ ಹಾಗೆ ಅಂದ್ಕೊಳಕ್ಕೆ ಹೋಗ್ಬೇಡ. ನೋಡು, ಯು ಆರ್ ಮೈ ಲಕ್ಕಿ ಚಾಮ್. ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ನಿನ್ನ ಕಣ್ಣಲ್ಲಿ ನೀರು ಬರ್ಸೋಂಥ ಹುಡುಗ ನಾನಲ್ಲ. ಪ್ಲೀಸ್. ಹಾಗಲ್ಲ ವಿವೇಕ್, ನನಗೇನೂ ಆಗಿಲ್ಲ. ಇಲ್ಲಾನೆ, ಏನೂ ಆಗಿಲ್ಲ ಅಂತ ಬರೀ ನಿನ್ನ ಬಾಯಲ್ಲಿ ಹೇಳ್ತಿದ್ದೆ ಅಷ್ಟೇ. ಬಟ್ ನಿನ್ನ ಮನಸ್ಸಲ್ಲಿ ಏನೋ ಕಾಡ್ತಿದೆ ಅನ್ನೋದನ್ನ ನಿನ್ನ ಕಣ್ಣು ಹೇಳ್ತಾ ಇದೆ. ಲುಕ್ಕನಿ, ನನಗೆ ವೃಂದ ಆದಮೇಲೆ ಇನ್ಯಾರ ಮೇಲಾದರೂ ಪ್ರೀತಿ ಅಟ್ಯಾಚ್ಮೆಂಟ್ ಇದೆ ಅನ್ನೋದಾದರೆ ಅದು ನಿನ್ನ ಮೇಲೆ ಮಾತ್ರ. ನನ್ನ ಪ್ರೀತಿ ನೀನು. ನಿನ್ನಲ್ಲೇ ನಾನು ಜೊತೆಯಾಗಿ, ನನ್ನಲ್ಲೇ ನೀನು ಬದುಕಾಗಿ, ಬಾಳೋಣ ನಾವು ಒಂದಾಗಿ ಎಂದೆಂದಿಗೂ. ಅನಿಕಾ, ವಿ ಯಾವುದೇ ಕಾರಣಕ್ಕೆ ಅಗಸ್ತ್ಯನ ಬೇಡ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಏನೋ ವೈ? ಬಿಕಾಸ್ ಶಿ ಲವ್ಸ್ ಹಿಮ್ ಅ ಲಾಟ್. ಅವಳು ಅಗಸ್ತ್ಯನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಹಾಗೇನಾದರೂ ಈ ಮದುವೆ ಬೇಡ ಅಂತ ಹೇಳೋದಾದರೆ ಅದು ಅಗಸ್ತ್ಯನಾಗಿರ್ಬೇಕು. ವಿವೇಕ್, ಇನ್ ಕೇಸ್ ಹಾಗೇನಾದರೂ ಆದರೆ ಒಂದು ಮಾತ್ರ ತಿಳ್ಕೊ ಅನಿಕಾ, ನಮ್ಮ ಲೈಫ್ ಕೂಡ ಹ್ಯಾಪಿಯಾಗಿರೋದಿಲ್ಲ ಅನಿಕಾ.